ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಅಸ್ತಮಾ ಆಗಿರಬಹುದು, ಸೈನಸ್ ಆಗಿರಬಹುದು, ಮತ್ತೆ ಚಳಿಗಾಲದಲ್ಲಿ ಕಾಡುವಂತಹ ಅಲರ್ಜಿ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಎಲ್ಲಾ ಕಾಯಿಲೆಗಳು ಯಾಕೆ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ, ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ, ಈ ಎಲ್ಲಾ ಕಾಯಿಲೆಗಳು ಬರಬಾರದು ಅಂದ್ರೆ ಮುನ್ನೆಚ್ಚರಿಕಾ ಕ್ರಮವನ್ನ ಯಾವ ರೀತಿ ಕೈಗೊಳ್ಳಬೇಕು, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ಡಾಕ್ಟರ್ ಸುಮಂಗಲಾ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈ ಸೈನಸ್ ಆಗಿರ್ಬೋದು ಅಥವಾ ಶೀತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಅಲರ್ಜಿಗಳಾಗಿರ್ಬೋದು ಹೆಚ್ಚಾಗಿ ಚಳಿಗಾಲದಲ್ಲಿ ಕಾಡೋದು ಯಾಕೆ? ಇವಾಗ ನಾವು ಈ ಥರದ್ದೆಲ್ಲ ಕಂಪ್ಲೇಂಟ್ಸು ಕೂಡ ಬರೋದು ಅಲರ್ಜೆನ್ಸ್ ಇಂದ. ಸೊ ನಾವು ಅದನ್ನ ಯಾವಾಗ ಅಲರ್ಜಿ ಅಂತ ಕರಿತೇವೆ ಅಂದ್ರೆ ನಮ್ಮ ಬಾಡಿ ಅದಕ್ಕೆ ಓವರ್ ಆಗಿ ರೆಸ್ಪಾನ್ಸ್ ಕೊಟ್ಟಾಗ ಅಥವಾ ನಮ್ಮ ಬಾಡಿ ಹೈಪರ್ ಸೆನ್ಸಿಟಿವ್ ಇದ್ದಾಗ ಆ ಒಂದು ವಸ್ತುಗೆ ಅಂತಹ ಪಾರ್ಟಿಕಲ್ ನಮಗೆ ಅಲರ್ಜನ್ ಆಗಿ ಪರಿಣಮಿಸುತ್ತೆ. ಸೊ ಅದು ನಮ್ದು ಉಸಿರಾಟ ಸಂಬಂಧಿಸಿದ ಆಗಿರ್ಬೋದು, ಚರ್ಮ ಕಾಯಿಲೆ ಸಂಬಂಧಿಸಿದ ಆಗಿರ್ಬೋದು, ಈ ತರ ಹಲವಾರು ಕಡೆನೂ ಅದರದ್ದು ದುಷ್ಪರಿಣಾಮನ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಚಳಿಗಾಲದಲ್ಲೇ ಅಂತ ಅಂದ್ರೆ ಇವಾಗ ಇಮ್ಯುನಿಟಿ ಯಾವಾಗ್ಲೂ ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ನಮ್ಮ ಇಮ್ಯುನಿಟಿ ಚಳಿಗಾಲದಲ್ಲಿ ಅಷ್ಟು ಓವರ್ ಆಕ್ಟ್ ಮಾಡೋದಿಲ್ಲ ಅಲರ್ಜೆನ್ಸಿಗೆ. ಸೊ ಆದ್ರಿಂದ ನಾವು ಚಳಿಗಾಲದಲ್ಲಿ ಈ ತರ ಉಸಿರಾಟ ತೊಂದರೆಗಳಾಗಿರ್ಬೋದು, ರೈನೈಟಿಸ್ ಆಗಿರ್ಬೋದು, ಅಂದ್ರೆ ಮೂಗಿಂದ ನೀರು ಸುರಿಯೋದಾಗಿರ್ಬೋದು, ಕಣ್ಣಿಂದ ನೀರು ಬರೋದಾಗಿರ್ಬೋದು, ಇದನ್ನೆಲ್ಲ ನಾವು ಜಾಸ್ತಿ ನೋಡೋದು ಚಳಿಗಾಲದಲ್ಲಿ. ಬೆಟರ್ ಈ ಅಸ್ತಮಾ ಪೇಷಂಟ್ಸ್ ಎಲ್ಲ ಸಮ್ಮರ್ ಅಲ್ಲಿ ಆಲ್ಮೋಸ್ಟ್ ಬೆಟರ್ ಫೀಲ್ ಮಾಡ್ತಾರೆ. ಅಂದ್ರೆ ಆಲ್ಮೋಸ್ಟ್ ಸಮ್ಮರ್ ಅಲ್ಲಿ ಅವರು ಚೆನ್ನಾಗೇ ಇರ್ತಾರೆ. ಈ ತೊಂದರೆಗಳೆಲ್ಲ ಅವರಿಗೆ ಕಾಣಿಸ್ಕೊಳ್ಳೋದೇ ವಿಂಟರ್ ಸೀಸನ್ ಅಥವಾ ಕೋಲ್ಡ್ ಇದ್ದಾಗ, ಕ್ಲೈಮೇಟ್ ಕೋಲ್ಡ್ ಇದ್ದಾಗ. ಕ್ಲೈಮೇಟ್ ಮಾತ್ರ ಕೋಲ್ಡ್ ಅಲ್ಲ, ಅವ್ರು ಯಾವುದೇ ಪದಾರ್ಥ ಕೂಡ ಕೋಲ್ಡ್ ಆಗಿರೋ ಪದಾರ್ಥ ತಿಂದ್ರೂ ಕೂಡ ಈ ತರದ್ದು ಸಮಸ್ಯೆ ಜಾಸ್ತಿ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವಾಗ ನಾವು ಉಸಿರಾಟದ ಇದ್ದು ನೋಡಿದ್ರೆ ನೋಸ್ ಇಂದ ಸ್ಟಾರ್ಟ್ ಆಗಿರೋದು ಶ್ವಾಸಕೋಶಕ್ಕೆ ಹೋಗಿ ಎಂಡ್ ಆಗುತ್ತೆ. ಅಂದ್ರೆ ನೋಸ್ ಇರ್ಬೋದು, ನೆಕ್ಸ್ಟ್ ಟ್ರೇಕಿಯಾ ಬರುತ್ತೆ, ಟ್ರೇಕಿಯಾ ಬೈಫರ್ಕೇಟ್ ಆಗಿ ಬ್ರಾಂಕಸ್ ಆಗುತ್ತೆ, ರೈಟು ಲೆಫ್ಟು, ಅಲ್ಲಿಂದ ಅದು ಸಬ್ ಬ್ರಾಂಚಸ್ ನ ಕೊಡ್ತಾ ಟರ್ಮಿನಲ್ ಬ್ರಾಂಕ್ಯೂಲ್ ಆಗಿ ಎಂಡ್ ಆಗುತ್ತೆ. ಅಲ್ಲಿ ನಮಗೆ ಏರ್ ಸ್ಯಾಕ್ಸ್ ಅಂತ ನೋಡ್ತೇವೆ, ಗಾಳಿ ಚೀಲಗಳಂತ ನೋಡ್ತೇವೆ. ಯಾವಾಗ ಕೋಲ್ಡ್ ಕ್ಲೈಮೇಟ್ ಎಲ್ಲ ಜಾಸ್ತಿ ಇರುತ್ತೆ ಅಥವಾ ಒಂದು ವ್ಯಕ್ತಿ ಕೋಲ್ಡ್ ಪದಾರ್ಥ ಯಾವಾಗ ಜಾಸ್ತಿ ತಗೊಳ್ತಾನೆ ಅವಾಗ ಈ ಅಲ್ವಿಯೋಲಯಲ್ಲಿ ಮ್ಯೂಕಸ್ ಸೆಕ್ರೀಟ್ ಆಗೋದು ಜಾಸ್ತಿ ಆಗುತ್ತೆ. ಈ ಮ್ಯೂಕಸ್ ಸೆಕ್ರೀಟ್ ಜಾಸ್ತಿ ಆಗ್ತಾ ಹೋದಂಗೆ ಗಾಳಿ ಒಳಗಡೆ ಬಂದು ಹೊರಗಡೆ ಹೋಗುವಂತಹ ಒಂದು ಸ್ಥಳಾವಕಾಶ ಕಡಿಮೆ ಆಗತ್ತೆ. ಇದು ಕಡಿಮೆ ಆದಾಗ ಬ್ಲಾಕೇಜ್ ತರ ಆಗತ್ತೆ. ಅಂದ್ರೆ ಅವರಿಗೆ ಚೆಸ್ಟ್ ಅಲ್ಲಿ ಟೈಟ್ನೆಸ್ ಇರ್ಬೋದು. ಕೆಲವೊಂದು ಪೇಷಂಟ್ಸ್ ಹೇಳ್ತಾರೆ ನನಗೆ ಉಸಿರು ತಗೊಳ್ಬೇಕಾದ್ರೆ ಹಿಡ್ದಂಗೆ ಅನ್ಸತ್ತೆ ಅಂತ. ಇನ್ ಕೆಲವೊಬ್ರು ಹೇಳ್ತಾರೆ ಉಸಿರು ತಗೊಳ್ಳೋದು ಸರಿಯಾಗಿ ತಗೊಳ್ತೇನೆ, ಬಟ್ ಬಿಡ್ಬೇಕಾದ್ರೆ ನನಗೆ ಆಬ್ಸ್ಟ್ರಕ್ಟ್ ಫೀಲ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಆದ್ರಿಂದ ಅವ್ರು ಆದಷ್ಟು ಕೋಲ್ಡ್ ಅವಾಯ್ಡ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಮ್ಯೂಕಸ್ ಸೆಕ್ರಿಷನ್ ಕೂಡ ಜಾಸ್ತಿ ಆಗತ್ತೆ. ಆಮೇಲೆ ಬ್ರಾಂಕಸ್ ಇರೋದು ಸ್ಪ್ಯಾಸಮ್ ಆಗತ್ತೆ. ಈ ತರ ನ್ಯಾರೋ ಇರ್ಬೇಕಾಗಿಂತ ಲ್ಯೂಮೆನ್ನು ಸ್ಪ್ಯಾಸಮ್ ಆದಾಗ ಕನ್ಸ್ಟ್ರಿಕ್ಷನ್ ಆಗುತ್ತೆ. ಸೊ ಅವಾಗ ಸ್ಥಳಾವಕಾಶ ಇರೋದಿಲ್ಲ ಏರಿಗೆ ಮೂವ್ಮೆಂಟ್ ಆಗ್ಲಿಕ್ಕೆ. ಸೊ ಆದ್ರಿಂದ ಅವರು ಆದಷ್ಟು ಬೆಚ್ಚಗಿರ್ಬೇಕು. ಅರ್ಲಿ ಮಾರ್ನಿಂಗ್ ಹೊರಗಡೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ರಾಜು ಬೆಳಗಾಮಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಮೇಡಮ್ ನಮ್ಗೆ, ಹಲೋ ಡಾಕ್ಟರ್. ಹಾ ಹೇಳಿ ಮೇಡಮ್, ನಮ್ಗೆ ಇಲ್ಲಿ ಸೊಂಟದ ಹತ್ರ ತುರಿಕೆ ಆಗತ್ತೆ ಮೇಡಮ್. ಅದು ಹೇಳಿ ಇಲ್ಲಿ ಸೊಂಟದ ಹತ್ರ ಮೇಡಮ್. ಸೊಂಟದ ಹತ್ರ? ಹಾ ಮೇಡಮ್, ಯಾವಾಗ್ಲೂ ತುರಿಕೆ ಇದೆ. ಅಲ್ಲಿ ಸ್ವಲ್ಪ ಅದು ತುರಿಕೆ ಆಗಿದೆ ಮೇಡಮ್. ಸೊಂಟದ ಹತ್ರ ಏನಾಗ್ತಾ ಇದೆ? ತುರಿಕೆ ಆಗತ್ತೆ ಮೇಡಮ್ ಯಾವಾಗ್ಲೂ. ಯಾವಾಗ್ಲೂ ಇರತ್ತಾ ಅಥವಾ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಆಗೋದು ಅಥವಾ ಯಾವ್ದಾದ್ರು ಒಂದು ಪದಾರ್ಥ ತಗೊಂಡಾಗ ಜಾಸ್ತಿ ಆಗೋದು, ಆ ತರ ಏನಾದ್ರು ಇದೆನಾ? ಹಲೋ. ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಇದು ಶೀತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಅಲ್ಲ, ಇದು ಅಂದ್ರೆ ಚರ್ಮದ ವ್ಯಾಧಿ ಅಂತ ಹೇಳ್ಬೋದು. ಓಕೆ, ಏನಕ್ಕೆಂದ್ರೆ ಇದು ಅಲರ್ಜಿಯಿಂದ ಆಗಿರಬಹುದು ಅವರಿಗೆ. ಕೆಲವೊಂದ್ಸತಿ ನಾವು ಇದನ್ನ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಕೂಡ ಹೇಳ್ತೇವೆ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಒಂದಕ್ಕೆ ಅಂದ್ರೆ ಅದ್ರ ಜೊತೆ ಕಾಂಟ್ಯಾಕ್ಟ್ ಆದಾಗ ಅದು ಅಲರ್ಜಿಕ್ ರಿಯಾಕ್ಷನ್ಸ್ ನ ತೋರಿಸುತ್ತೆ. ನಾವು ಅದನ್ನ ಅರ್ಟಿಕೇರಿಯಾ ಅನ್ಬೋದು. ಕೆಲವೊಬ್ಬರಿಗೆ ನಾನ್ ವೆಜ್ ತಿಂದ್ರೆ ಆಗಲ್ಲ, ನಾನ್ ವೆಜ್ ತಗೊಂಡ್ರೆ ಅದು ರ್ಯಾಶಸ್ ಆಗಿ ಅಪಿಯರ್ ಆಗುತ್ತೆ. ಸೊ ಅದು ಅವ್ರಿಗೆ ಅಲರ್ಜಿ ಇದೆ, ಅದನ್ನ ಅವಾಯ್ಡ್ ಮಾಡಬೇಕು ಆದಷ್ಟು. ಇನ್ ಕೆಲವೊಬ್ಬರಿಗೆ ಫ್ಲವರ್ಸ್ ಇಂದಾನೇ ಅಲರ್ಜಿ ಇರುತ್ತೆ ಅಥವಾ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರು ಕೂಡ ಚರ್ಮದಲ್ಲಿ ರ್ಯಾಶಸ್ ಬರುವಂತದ್ದು ಇರುತ್ತೆ. ಬಟ್ ನಾವು ಇದನ್ನ ಯೋಚನೆ ಮಾಡ್ಬೇಕು ಯಾವ್ದ್ರಿಂದ ಆಗ್ತಾ ಇದೆ ಅಂತ. ಅಂದ್ರೆ ಹೊರಗಡೆ ಅಲರ್ಜೆನ್ಸ್ ಇಂದ ಆಗ್ತಾ ಇದೀನ ಅಥವಾ ಬಾಡಿಯಿಂದಾನೇ ಆಗ್ತಾ ಇದೀನ ಅಂತ. ಇವಾಗ ನಾವು ವೆರಿಫೈ ಮಾಡ್ಕೋಬಹುದು ಯಾವ ತರ ಅಂತ ಅಂದ್ರೆ
ಪೇಷಂಟ್ ಅದನ್ನ ಅಬ್ಸರ್ವ್ ಮಾಡಿರ್ಬೇಕಾಗತ್ತೆ. ಪರ್ಟಿಕ್ಯುಲರ್ ಆಗಿ ಇದನ್ನ ತಿಂದ್ರೆ ನನಗೆ ಈ ತರ ಆಗತ್ತೆ ಅಂತ ಹೇಳಿದ್ರೆ ಅದು ಅವ್ನಿಗೆ ಅಲರ್ಜಿನೂ ಅದನ್ನ ಅವಾಯ್ಡ್ ಮಾಡಿದ್ರೆ ಸಾಕು. ಇಲ್ಲ ನಾನು ಡಯಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರೂ ಕೂಡ ನನಗೆ ಪದೇ ಪದೇ ಈ ತರ ಆಗ್ತಾ ಇದೆ, ಈ ತರ ತುರಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ರಕ್ತದಲ್ಲಿ ಏನಾದ್ರೂ ದೋಷ ಇರ್ಬೋದು. ಅಲರ್ಜಿಕ್ ಫ್ಯಾಕ್ಟರ್ಸ್ ಅಂತ ನಾವು ಮಾಡ್ತೀವಿ, ಇಮ್ಯುನೋಗ್ಲೋಬುಲಿನ್ ಇ ಅಂತ ಮಾಡ್ತೀವಿ. ಆ ಆಂಟಿಬಾಡಿ ಜಾಸ್ತಿ ಇದ್ರೂ ಕೂಡ ಈ ತರ ರ್ಯಾಶಸ್ ಕೂಡ ಅವರಿಗೆ ಬರ್ಬೋದು. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಓಬ್ಳೇಶ್ ಚಳ್ಳಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಓಬ್ಳೇಶ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಮೇಡಮ್ ಅದೇ ನನ್ಗೆ ಸ್ವಲ್ಪ ಮೂಗ್ ಕಟ್ಕೊಳ್ತಿತ್ತು, ಮೂಗ್ ಕಟ್ಕೊಂಡ್ಬಿಟ್ಟು ತುಂಬಾ ಸೈನಸ್ ಆದಂಗ ಆಗ್ತಿತ್ತು. ಯಾವಾಗಿಂದ, ಎಷ್ಟು ವರ್ಷದಿಂದ ಇದೆ ಈ ತರ ಓಬ್ಳೇಶ್ ಅವರೇ? ನನಗೆ ಇವಾಗ ಒಂದು 2 ವರ್ಷದಿಂದ ಇದೆ ಮೇಡಮ್. 2 ವರ್ಷದಿಂದ. ಚಳಿಗೆ ಹೋದಾಗ ಜಾಸ್ತಿ ಆಗೋದು ಅಥವಾ ತಲೆ ಬೆಂಡ್ ಮಾಡಿದಾಗ ಹೆವಿನೆಸ್ ಫೀಲ್ ಆಗೋದು ಆ ತರ ಇದೆನಾ? ಆತರ ಏನಿಲ್ಲ ಮೇಡಮ್, ಒಟ್ಟು ಮೂಗ್ ಕಟ್ಕೊಂಡಾಗ ಈ ಕಿವಿ ಬ್ಲಾಕ್ ಆಗುತ್ತೆ, ತಲೆ ಎಲ್ಲ ನೋವು ಬರುತ್ತೆ ಜಾಸ್ತಿ. ಓಕೆ, ನಿಮ್ಗೆ ಪದೇ ಪದೇ ಶೀತ ಆಗ್ತಾ ಇತ್ತಾ ಮುಂಚೆ? ಪದೇ ಪದೇ ಶೀತ ಆಗೋದು, ನೀವು ಶೀತಕ್ಕೆ? ಶೀತ ಆಗ್ತಿದೆ ಮೇಡಮ್, ಶೀತ ಆಗ್ತಿದೆ. ಆಮೇಲೆ ನಶ್ಯ ಮಾಡಿಸ್ಕೊಂಡಿದ್ದೆ ನಾನು ಇಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ. ಅವಾಗ್ಲಿಂದ ಸ್ವಲ್ಪ ಅವಾಯ್ಡ್ ಆಗಿದೆ. ಮತ್ತೆ ಹಂಗೆ ಸ್ವಲ್ಪ ಜಾಸ್ತಿ ಕೋಲ್ಡ್ ಏನಾದ್ರು ತಗೊಂಡಾಗ ಆ ತರ ಎಲ್ಲ ಆಗ್ತಿರುತ್ತೆ. ಓಕೆ, ಇದು ಸೈನಸೈಟಿಸ್ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಮೂಗಲ್ಲಿ ಸೈನಸ್ ಇರುತ್ತೆ, ಹಾಲೋ ಲೈಕ್ ಕ್ಯಾವಿಟೀಸ್ ಇರುತ್ತೆ, ಎಥಿಮಾಯ್ಡ್ ಅಂತ. ಆಮೇಲೆ ಫ್ರಂಟಲ್ ಕೂಡ ನಿಮ್ಗೆ ಹೆಡ್ಡೇಕ್ ಆಗುತ್ತೆ ಅಂದ್ರಲ್ವಾ, ಫ್ರಂಟಲ್ ಸೈನಸ್ ಕೂಡ ಅಫೆಕ್ಟ್ ಆಗಿರ್ಬೋದು. ಯಾಕಂದ್ರೆ ಪದೇ ಪದೇ ಶೀತ ಆದಾಗ ಸೈನಸ್ ಅಲ್ಲಿ ಇರುವಂತಹ ಮಾಯಿಶ್ಚರು ಹೊರಗಡೆ ಹೋಗ್ಬೇಕಾಗತ್ತೆ. ಅದು ಸಪೋಸ್ ಬ್ಲಾಕ್ ಆದ್ರೆ, ಅಂದ್ರೆ ಪದೇ ಪದೇ ಶೀತ ಆಗಿ ಆ ಮ್ಯೂಕಸ್ ಬ್ಲಾಕ್ ಮಾಡಿದ್ರೆ ಒಳಗಡೆ ಇನ್ನು ಜಾಸ್ತಿ ಮಾಯಿಶ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಅಲ್ಲಿರೋ ಮೆಂಬ್ರೇನ್ಗೆ ಇನ್ಫ್ಲಮೇಷನ್ ಸ್ಟಾರ್ಟ್ ಮಾಡುತ್ತೆ. ಸೊ ಆದ್ರಿಂದ ನಿಮ್ಗೆ ಪದೇ ಪದೇ ಈ ತರ ನೋವು ಬರೋದು ಜಾಸ್ತಿ ಆಗುತ್ತೆ. ಆದಷ್ಟು ನೀವು ಕಿವಿ ಮತ್ತೆ ಮೂಗನ್ನ ಬ್ಲಾಕ್ ಮಾಡಿಬಿಟ್ಟು, ಬಾಯಿ ಬ್ಲಾಕ್ ಮಾಡಿಬಿಟ್ಟು ಆದಷ್ಟು ಏರ್ನ ಹೊರಗಡೆ ಹಾಕೋಕ್ ಟ್ರೈ ಮಾಡಿ. ಅಂದ್ರೆ ಕಿವಿಯಿಂದ ಏರು ಹೊರಗಡೆ ಹೋಗ್ಬೇಕು, ಅವಾಗ ಸ್ವಲ್ಪ ನಿಮ್ಗೆ ರಿಲೀಫ್ ಸಿಗುತ್ತೆ. ಆಮೇಲೆ ಆದಷ್ಟು ಚಳಿಗೆ ಕಿವಿನ ಎಕ್ಸ್ಪೋಸ್ ಆಗ್ಲಿಕ್ಕೆ ಬಿಡಬೇಡಿ. ಯಾಕಂದ್ರೆ ಕೋಲ್ಡ್ ಬರೀ ಮೂಗು ಮತ್ತು ಬಾಯಿಂದ ಒಳಗಡೆ ಹೋಗೋದಂತಲ್ಲ, ಕಿವಿಯಿಂದನೂ ಕೂಡ ಅವರಿಗೆ ಎಫೆಕ್ಟ್ ಆಗ್ಬೋದು. ಸೈನಸ್ ಕಿವಿಯಿಂದನೂ ಕೂಡ ಜಾಸ್ತಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಎಥಿಮಾಯ್ಡ್ ಮತ್ತೆ ಫ್ರಂಟಲ್ ಸೈನಸೈಟಿಸ್ ಇದೆ ಅಂತ ಅನ್ಸುತ್ತೆ. ಸೊ ಆದಷ್ಟು ಕೋಲ್ಡ್ ಅವಾಯ್ಡ್ ಮಾಡಿ, ಬೆಚ್ಚಗಿರ್ಲಿಕ್ಕೆ ಟ್ರೈ ಮಾಡಿ. ಇಷ್ಟಾಗಿಯೂ ರಿಲೀಫ್ ಆಗಿಲ್ಲ ಅಂದ್ರೆ ಖಾಲಿ ಬಿಸಿ ನೀರಿಂದ ಇನ್ಹಲೇಷನ್ ತಗೊಳ್ಳಿ, ಸ್ಟೀಮ್ ಇನ್ಹಲೇಷನ್. ಅದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡುವಂಥದ್ದು ಏನು ಬೇಕಿಲ್ಲ. ಓಕೆ, ಥ್ಯಾಂಕ್ ಯು ಓಬ್ಳೇಶ್ ಅವರೇ. ಮತ್ತೊಬ್ರು ಕಾಲರ್ ಪ್ರಭಾ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಭಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿಮಾ. ಮೇಡಮ್ ನಮಸ್ತೆ ಮೇಡಮ್. ಹೇಳಿ ಪ್ರಭಾ ಅವರೇ. ಮೇಡಮ್ ನಮ್ಗೆ ಉಸಿರಾಟದ ತೊಂದರೆ ಇದೆ, ಮತ್ತೆ ಕೆಮ್ಮು ಜಾಸ್ತಿ, ಮತ್ತೆ ಕಸ ಗುಡ್ಸಕ್ಕಾಗಲ್ಲ, ಅಲ್ಲೇ ಸೀನು, ನೆಗಡಿ, ಕೆಮ್ಮು ಎಲ್ಲ ಬರುತ್ತೆ. ಓಕೆ, ನೀವು ಹೇಳಿ. ಸ್ಯಾನ್ಸ್ ಆಸ್ಪತ್ರೆ ತೋರಿಸಿದ್ವಿ, ಅವರು ಅಲರ್ಜಿ ಅಸ್ತಮಾ ಅಂತ ಹೇಳಿದ್ರು. ಮೇಡಮ್ ಇದು ಲೈಫ್ ಲಾಂಗ್ ಇರುತ್ತಾ ಮೇಡಮ್? ಅಲರ್ಜಿ ಅಸ್ತಮಾ ನೀವು ಎಷ್ಟು ಸಲ ಆ ಥರ ಡಸ್ಟಿಗೆ ಎಕ್ಸ್ಪೋಸ್ ಆಗ್ತಾ ಹೋಗುತ್ತೋ ಅಷ್ಟು ನಿಮಗೆ ಸಿವಿಯಾರಿಟಿ ಇರುತ್ತೆ ಸಿಂಪ್ಟಮ್ಸ್ ಅಲ್ಲಿ. ಸೊ ನೀವು ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು. ಮನೇಲಿ ಕೂಡ ಕ್ಲೀನಾಗಿ ಇಟ್ಕೋಬೇಕು. ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡಿ, ಅಥವಾ ಕರ್ಟನ್ಸ್ ಅದು ಇದು ಇದ್ರೆ ಬಿಸಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಯಾಕಂದ್ರೆ ಯಾವುದೇ ಒಂದು ಡಸ್ಟ್ ಪಾರ್ಟಿಕಲ್ ಕೂಡ ನಿಮಗೆ ಟ್ರಿಗರಿಂಗ್ ಫ್ಯಾಕ್ಟರ್ ಆಗಿ ಆಕ್ಟ್ ಆಗುತ್ತೆ. ಅವಾಗ ನಿಮಗೆ ಎದೆಲಿ ಸೆಳೆತ ಬರೋದು, ಉಸಿರಾಟ ತುಂಬಾ ಶಾರ್ಟ್ ಆಗಿರೋದು. ಅಂದ್ರೆ ನಾವು ನಾರ್ಮಲ್ ಆಗಿ 18ರಿಂದ 20 ಸಲ ಉಸಿರಾಡುತ್ತೇವೆ, ಬಟ್ ನಿಮಗೇನಾಗುತ್ತೆ ಬೇಗ ಬೇಗ ಗಾಳಿ ತಗೊಂಡು ಬೇಗ ಬೇಗ ಬಿಡಬೇಕು. ಆ ಥರ ಉಸಿರಾಟ ಸರಾಗವಾಗಿ ಇಲ್ಲದೆ ಇರೋದ್ರಿಂದ ನಿಮಗೆ ಶಾರ್ಟ್ನೆಸ್ ಆಫ್ ಬ್ರೀತ್ ಇರೋದ್ರಿಂದ ಅಬೌಟ್ 20 ಟೈಮ್ಸ್ ನೀವು ಉಸಿರಾಡ್ಲಿಕ್ಕೆ ಆಗತ್ತೆ. ಅವಾಗ ಎದೆನಲ್ಲಿ ತುಂಬಾ ನೋವು ಬರುತ್ತೆ, ಎದೆ ಸೆಳೆತ ಬರುತ್ತೆ. ನಿಮ್ಗೆ ವಿಸ್ಲಿಂಗ್ ಸೌಂಡ್ ಏನಾದ್ರು ಕೇಳಿಸೋದುಂಟಾ? ಮೇಡಮ್ ಮೇಡಮ್ ಗೊಯ್ 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 ಅಂತ ಒಳಗಡೆ ಉಸಿರು ಎಳಿತಾ. ಓಕೆ, ನೈಟ್ ಉಸಿರು ಕಟ್ಟಿ ಎಚ್ಚರ ಆಗಿರೋದು ಇದೇನಾ ನಿಮ್ಗೆ? ನೈಟ್ ಹೊತ್ತು ಏದು ಉಪ್ಸ ಜಾಸ್ತಿ ಆಗ್ಬಿಡುತ್ತೆ. ಇನ್ಹಲೇಷನ್ ಏನಾದ್ರು ತಗೊಳ್ತಿದ್ದೀರಾ? ಮೇಡಮ್ ಸ್ಯಾನ್ಸ್ ಹಾಸ್ಪಿಟಲ್ ಬರ್ಕೊಟ್ಟಿದ್ರು, ಅದೊಂದು ಮೆಡಿಸಿನ್ ಬಾಯಿಲ್ ಹಾಕ್ಬಿಟ್ಟು ಉರ್ಬೋದು ಮಾತ್ರೆ, ಅದೊಂದು ಯೂಸ್ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಏನಾದ್ರು ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಇದೆನಾ? ಬ್ಲಡ್ ಟೆಸ್ಟ್ ಮಾಡಿಸಿರೋದು ಏನಾದ್ರು? ಬ್ಲಡ್ ಟೆಸ್ಟ್ ಇಲ್ಲ ಮೇಡಮ್, ಮಾಮೂಲಿ ಸ್ಕ್ಯಾನಿಂಗ್ ಮಾಡ್ಸಿದ್ರು. ಓಕೆ, ಅಸ್ತಮಾ ಇದ್ರೆ ನಿಮ್ಗೆ ಎಕ್ಸ್ರೇನಲ್ಲಿ ಅಷ್ಟೊಂದು ಗೊತ್ತಾಗಲ್ಲ. ಸೊ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸಿ, ಅಬ್ಸಲ್ಯೂಟ್ ಈಸ್ನೋಫಿಲ್ ಕೌಂಟ್ ಅಂತ ಮಾಡ್ತಾರೆ, ಅದನ್ನ ಮಾಡಿಸಿ. ಅದರಲ್ಲಿ ಗೊತ್ತಾಗುತ್ತೆ ಡಸ್ಟ್ ಎಷ್ಟು ಸೆನ್ಸಿಟಿವ್ ಇದೆ ಬಾಡಿನಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಪೋಸ್ ಅದು ಜಾಸ್ತಿ ಇದ್ರೆ ನಾವು ಅಕಾರ್ಡಿಂಗ್ ಟು ದಟ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೇನು ವರಿ ಮಾಡ್ಕೊಳ್ಬೇಡಿ ನೀವು. ಆದಷ್ಟು ಆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇಂದ ದೂರ ಇರಿ. ಆಮೇಲೆ ಈ ಸಿಂಪ್ಟಮ್ಸ್ ಕೂಡ ನಿಮ್ಗೆ ಗ್ರ್ಯಾಜುಯಲ್ ಆಗಿ ಕಡಿಮೆ ಬರುತ್ತೆ. ಒಂದ್ಸಲ ನೀವು ಬೇಕಿದ್ರೆ ಕ್ಲಿನಿಕ್ಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ, ಒಂದ್ಸಲ ಚೆಸ್ಟ್ ಎಕ್ಸಾಮಿನೇಷನ್ ಮಾಡಿ ನೋಡ್ಬೇಕಾಗತ್ತೆ. ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರೋಗ್ರೆಸ್, ಕಾಂಪ್ಲಿಕೇಶನ್ ಟುವರ್ಡ್ಸ್ ಹೋಗ್ತಾ ಇದೆನಾ ಅಥವಾ ಗುಡ್ ಪ್ರೋಗ್ನೋಸಿಸ್ ಇದೆನಾ ಅಂತ ನೋಡ್ಬೇಕಾಗತ್ತೆ.
ಓಕೆ, ಥ್ಯಾಂಕ್ ಯು ಪ್ರಭಾ ಅವರೇ. ಸ್ಟಾರ್ ಹೋಮಿಯೋಪತಿಗೆ ಭೇಟಿ ಕೊಡಿ, ಅಲ್ಲಿ ಚಿಕಿತ್ಸೆನ ಪಡ್ಕೊಳ್ಳಿ. ಖಂಡಿತ ನೀವು ಅದಕ್ಕೇನು ಪರ್ಮನೆಂಟ್ ಸೊಲ್ಯೂಷನ್ ಕಂಡ್ಕೊಳ್ತೀರಾ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ರೇವಣ್ಣ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಾಬ್ಲಮ್ ಹೇಳಿ, ಡಾಕ್ಟರ್ ಇದ್ದಾರೆ. ಮೂಗು ಕಟ್ಕೊಂಡ್ಬಿಟ್ಟು ಒಂದ್ಸಲ ಆಪರೇಷನ್ ಆಗಿತ್ತು, ಪುನಃ ಅದೇ ರೀತಿ ಆಗ್ಬಿಟ್ಟೈತೆ. ಏನಾಗಿದೆ? ಮೂಗು ಬ್ಲಾಕ್ ಆಗ್ಬಿಟ್ಟಿತ್ತು, ಆಪರೇಷನ್ ಮಾಡ್ಸಿದ. ಏನ್ ಆಪರೇಷನ್? ಏನಾದ್ರೂ ದುರ್ಮಾಂಸ ಬೆಳೆದಿದೆ ಅಂತ ಹೇಳಿ ಆಪರೇಷನ್ ದುರ್ಮಾಂಸ ಬೆಳೆದಿದೆ ಅಂತ ಆಪರೇಷನ್ ಮಾಡಿದ್ರು. ಪುನಃ ಅದೇ ರೀತಿ ಆಗ್ಬಿಟ್ಟೈತೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಉಸಿರಾಡುತ್ತೆ ಜಾಸ್ತಿ. ಈಗ ಗಾಳಿಗೆ ಕಟ್ಕೊಂಡ್ಬಿಡ್ತಾ ತಲೆನೋವು, ಕಿವಿ ನೋವು ಎಲ್ಲ ಬರುತ್ತೆ. ಓಕೆ, ಇವಾಗ ದುರ್ಮಾಂಸ ಏನಿಲ್ಲ, ಅದು ಕಂಪ್ಲೀಟ್ ಆಗಿ ತೆಗ್ದಿರೋದಿದಾರಾ? ಅದು ಗೊತ್ತಿಲ್ಲ ಮೇಡಮ್. ಅದು ಪುನಃ ಹಾಗೆ ಹೇಳಿದ್ರು ಅವ್ರು, ಡಾಕ್ಟರ್ ಪುನಃ ಮಾಡ್ಬೇಕು ಆಪರೇಷನ್ ಅಂತ ಹೇಳ್ತಾವ್ರ. ಸಪೋಸ್ ಅದು ದುರ್ಮಾಂಸದಿಂದ ನಿಮ್ಗೆ ಉಸಿರು ಕಟ್ಟದಂಗ ಆಗ್ತಾ ಇದ್ರೆ ನೀವು ಅದನ್ನ ತೆಗಿಸ್ಬಿಡೋದು ಒಳ್ಳೇದು, ದುರ್ಮಾಂಸನ. ಯಾಕೆಂದ್ರೆ ಅದು ಆಬ್ಸ್ಟ್ರಕ್ಟ್ ಆಗತ್ತೆ. ಮೂಗಿಂದ ಗಾಳಿ ಒಳಗಡೆ ಹೋಗ್ಬೇಕಾದ್ರೆ ಆ ತರದ ಗಡ್ಡೆ ಏನಾದ್ರೂ ಬೆಳ್ಕೊಂಡಿದ್ರೆ ಗಾಳಿನ ಒಳಗಡೆ ನಿಮ್ಗೆ ತಗೊಳೋದಿಕ್ ಬಿಡೋದಿಲ್ಲ. ಇದ್ರಿಂದ ಆಮೇಲೆ ಆ ದುರ್ಮಾಂಸದಿಂದನೇ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಹುದು. ಅದು ನಿಮ್ಗೆ ಸೈನಸೈಟಿಸ್ ಆಗಿ ಕೂಡ ಕನ್ವರ್ಟ್ ಆಗ್ಬಹುದು. ಸೊ ಬೆಟರ್ ಆ ತರ ದುರ್ಮಾಂಸ ಇದ್ರೆ ಅದನ್ನ ತೆಗಿಸಿ. ಇಲ್ಲ ದುರ್ಮಾಂಸ ಇಲ್ಲ ಆದ್ರೂ ಕೂಡ ನನಗೆ ಉಸಿರಾಡಕ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ, ಯಾವ ವೆದರ್ ಅಲ್ಲಿ ಅದು ಜಾಸ್ತಿ ಇರುತ್ತೆ ಅಥವಾ ಏನನ್ನ ತಗೊಂಡ್ರೆ ನಿಮ್ಗೆ ಜಾಸ್ತಿ ಆಗತ್ತೆ ಅಂತ ಈ ತರದ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಹಾಸ್ಪಿಟಲ್ ಬಂದ್ಬಿಟ್ಟು ಒಂದ್ಸಲ ಕನ್ಸಲ್ಟ್ ಮಾಡಿ ನಾವು ಫಸ್ಟ್ ಏಡ್ ಟ್ರೀಟ್ಮೆಂಟ್ ತರ ನಿಮ್ಗೆ ಕೆಲವೊಂದಿಷ್ಟು ಸಜೆಷನ್ಸ್ ನ ಕೊಡ್ತೇವೆ. ಅಂದ್ರೆ ತುಂಬಾ ಉಸಿರಾಡ್ಲಿಕ್ಕೆ ಆಗ್ತಾನೆ ಇಲ್ಲ, ನೈಟ್ ಟೈಮಲ್ಲಿ ಬೇರೆ ಮೆಡಿಕೇಶನ್ಸ್ ಏನೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಯಾವ ತರ ಅದರಿಂದ ರಿಲೀಫ್ ತಗೊಳ್ಬೇಕು, ಆಮೇಲೆ ಯಾವ ಸಮ್ ಎಕ್ಸರ್ಸೈಸಸ್ ಕೂಡ ಇರುತ್ತೆ, ಪ್ರಾಣಾಯಾಮ ಈ ತರದ್ದೆಲ್ಲ ಇರುತ್ತೆ. ನಾವು ನಿಮ್ಗೆ ಅದನ್ನೆಲ್ಲ ಅಡ್ವೈಸ್ ಮಾಡ್ತೇವೆ. ಓಕೆ ರೇವಣ್ಣ ಅವರೇ, ದುರ್ಮಾಂಸವನ್ನ ಕರಗಿಸೋದಾ ಅಥವಾ ಸರ್ಜಿಕಲ್ ಟ್ರೀಟ್ಮೆಂಟ್ ಏನಾದ್ರೂ ಕೊಡ್ಬೇಕಾ, ಇದನ್ನೆಲ್ಲ ಪರಿಶೀಲನೆ ಮಾಡಿ ಸ್ಟಾರ್ ಹೋಮಿಯೋಪತಿಯಲ್ಲಿ ನಿಮ್ಗೆ ಒಳ್ಳೆ ಚಿಕಿತ್ಸೆ ಸಿಕ್ಕತ್ತೆ. ಈಗೊಬ್ರು ಕಾಲರ್ ಹೇಳಿದ್ದಾರೆ, ಶಂಕರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಂಕರ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ನಮ್ ಸಮಸ್ಯೆ ಏನು ಅಂದ್ರೆ ಒಂದು 25 ವರ್ಷದಿಂದ ನನಗೆ ಸೈನಸ್ ಇದೆ. ಓಕೆ. ಮತ್ತೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಆ ಸೈನಸ್ ಕಮ್ಮಿ ಆದಾಗ ಚರ್ಮಕ್ಕೆ ಎಫೆಕ್ಟ್ ಆಗುತ್ತೆ, ಅಂದ್ರೆ ಕಡಿತಗಳು ಬರುತ್ತೆ ಮೇಡಮ್ ತುಂಬಾ. ಉಸಿರಾಡ್ಲಿಕ್ಕೆ ಕಷ್ಟ ಆತರ ಏನಾದ್ರೂ ಇದೆನಾ? ಇಲ್ಲ, ಆತರ ಎಲ್ಲ ಏನಿಲ್ಲ ಮೇಡಮ್. ನೋವು, ಅಲರ್ಜಿ, ಗಂಟ್ಲಿಗೆ ಎಲ್ಲ ಬರುತ್ತೆ. ಇಲ್ಲ ಅಂದ್ರೆ ಅದು ಕಮ್ಮಿ ಆಯ್ತು ಅಂದ್ರೆ ಮೈ ಕಡಿತ ಎಲ್ಲ ಬರುತ್ತೆ. ಮೈ ಕಡಿತ ಯಾವ್ದಕ್ಕಾದ್ರೂ ನಿಮ್ಗೆ ಅಲರ್ಜಿ ಇರೋದಿದೆನಾ? ಅದು ಆಹಾರ ಪದಾರ್ಥ ಆಗ್ಲಿ ಅಥವಾ ವೆದರ್ ಆಗಿರ್ಲಿ ಅಥವಾ ಯಾವ್ದಾದ್ರು ತಣ್ಣಗಿರೋ ವಸ್ತುಗಳು ಅದೆಲ್ಲ ಅಲರ್ಜಿನೇ ನಂಗೆ. ತಣ್ಣಗಿರೋ ವಸ್ತುಗಳೆಲ್ಲ ಅಲರ್ಜಿ. ಹೌದು ಮೇಡಮ್. ಓಕೆ, ಯಾವ್ದಾದ್ರು ಇನ್ವೆಸ್ಟಿಗೇಷನ್ಸ್ ಮಾಡ್ಸಿರೋದಿದೆನಾ ನಿಮ್ಮ ಹತ್ರ? ಇನ್ವೆಸ್ಟಿಗೇಷನ್ ಇಲ್ಲ, ನಾನು ಇದ್ರದ್ದು ಸ್ಕ್ಯಾನಿಂಗ್ ಇದೆಲ್ಲ ಮಾಡ್ತಿದ್ದೀನಿ. ಎಕ್ಸ್ರೇ ಏನಾದ್ರು ಮಾಡ್ಸಿದೀರಾ? ಏನ್ ಮೇಡಮ್? ಎಕ್ಸ್ರೇ ಎಲ್ಲ ಮಾಡ್ಸಿದೀನಿ ಮೇಡಮ್. ಅಲ್ಲಿ ಒಂದ್ಸಲಿ ಪಂಚರು ಆಗಿದೆ. ಪಂಚರ್ ಮೂಗು ಬ್ಲಾಕೇಜಸ್ ಇತ್ತು ಅಂತ. ಓಕೆ. ಪಂಚರ್ ಆದ್ಮೇಲೆ ಇನ್ನು ತುಂಬಾ ಜಾಸ್ತಿ ಆಗೋಯ್ತು ಮೇಡಮ್. ಓಕೆ, ಅಂದ್ರೆ ಸೈನಸ್ ಅಲ್ಲಿ ಜಾಸ್ತಿ ತಲೆ ಭಾಗದಲ್ಲಿ ನೋವು ಬರೋದಾ ಅಥವಾ ಮೂಗಲ್ಲಿ ಜಾಸ್ತಿ ನೋವು ಬರೋದಾ ಅಥವಾ ಇಡೀ ತಲೆನ ಮೂಗಿನ ಮೇಲೆ ಕೆನ್ನೆಗಳಿದೆಯಲ್ಲ, ಇದು ಕಣ್ ಕೆಳಗಡೆ ಅಲ್ಲೆಲ್ಲ ನೋವು ಬರುತ್ತೆ ಮೇಡಮ್. ಓಕೆ. ಅಲ್ಲಿ ಇನ್ಫೆಕ್ಷನ್ ಆಗತ್ತೆ, ನೋವು ಬರುತ್ತೆ. ಇಲ್ಲ ಅಂದ್ರೆ ಅದ್ ಕಮ್ಮಿ ಆಯ್ತು ಅಂದ್ರೆ ಚರ್ಮ ಕಟ್ಟ ಶುರು ಆಗ್ಬಿಡುತ್ತೆ ಮೇಡಮ್ ಮೈಯೆಲ್ಲ. ಓಕೆ, ಇದು ಏನಂದ್ರೆ ನಮ್ಮಲ್ಲಿ 4 ಪೇರು ಸೈನಸ್ ಇರುತ್ತೆ. ಒಂದು ಫ್ರಾಂಟಲ್, ಎಥಿಮಾಯ್ಡ್, ಸ್ಪಿನಾಯ್ಡ್ ಮತ್ತೆ ಮ್ಯಾಕ್ಸಿಲರಿ ಅಂತ. ಅವ್ರು ಹೇಳಿರೋದು ಇಲ್ಲಿ ಮ್ಯಾಕ್ಸಿಲರಿನಲ್ಲಿ ಜಾಸ್ತಿ ಆಗಿದೆ ಅಂತ. ಅದು ಅತಿ ಲಾರ್ಜೆಸ್ಟ್ ಸೈನಸ್ ಅಂತಾನೆ ಹೇಳ್ಬೋದು ಮ್ಯಾಕ್ಸಿಲರಿ. ಅಲ್ಲಿ ಮಾಯಿಶ್ಚರ್ ಕ್ರಿಯೇಟ್ ಆಗ್ತಾ ಹೋದ್ರೆ ಸಿವಿಯರ್ ಆಗಿ ಪೇನ್ ಬರುತ್ತೆ ಅವರಿಗೆ. ಸೊ ಆದಷ್ಟು ಇವರು ಬಿಸಿ ಶಾಖನೇ ಕೊಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ನಾನು ಅವಾಗೆ ಒಂದು ಪೇಷಂಟಿಗೆ ಎಕ್ಸರ್ಸೈಸ್ ಹೇಳಿದೆ, ಅಂದ್ರೆ ಮೂಗು ಮತ್ತೆ ಬಾಯಿನ ಕ್ಲೋಸ್ ಮಾಡಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಫೋರ್ಸ್ ಇಂದ ಎಕ್ಸೆಲ್ ಮಾಡಬೇಕು. ಅಂದ್ರೆ ಆ ಮಾಯಿಶ್ಚರು ಏರ್ ಮುಖಾಂತರ ಹೊರಗಡೆ ಹೋಗ್ಬೋದು ಅಂತ, ಅವಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ. ಇದನ್ನ ಸಿವಿಯರಿಟಿ ಮೇಲೆ ನಾವು ರೆಕಮೆಂಡ್ ಮಾಡ್ತೇವೆ ಪೇಷಂಟಿಗೆ ಎಷ್ಟು ಸಲ ಮಾಡಬೇಕು ಅಂತ. ಇವರಿಗೆ ಆಲ್ಮೋಸ್ಟ್ 20 ವರ್ಷದಿಂದ ಇದೆ. ಆಮೇಲೆ ಅವರು ಮೆಡಿಸಿನ್ ತಗೊಂಡ್ರು ಕೂಡ ಸಮ್ಟೈಮ್ಸ್ ಅದು ಮೆಡಿಸಿನ್ ಅಲರ್ಜಿ ಆಗಿರ್ಬೋದು, ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಮೆಡಿಸಿನ್ ಇಂದನೂ ಆಗಿರ್ಬೋದು, ಅದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು, ಈ ಅಲರ್ಜಿ ಮೆಡಿಸಿನ್ ಇಂದ ಆಗಿದೆನಾ ಅಥವಾ ವೆದರ್ ಇಂದ ಆಗಿದೆನಾ ಅಥವಾ ಸೈನಸ್ ಇದೆ ಸೈಡ್ ಎಫೆಕ್ಟ್ ಅಂತ. ಯೂಶುವಲಿ ಸೈನಸ್ ಸ್ಕಿನ್ ಮೇಲೆ ಅಷ್ಟು ಎಫೆಕ್ಟ್ಸ್ ತೋರಿಸೋದಿಲ್ಲ, ಅದು ರೇರು.
ಸೊ ಇವರು ದಿನಕ್ಕೆ ಏನಿಲ್ಲ ಅಂದ್ರೂ 30-40 ಸಲ ಅಥವಾ ಖಾಲಿ ಇದ್ದಾಗೆಲ್ಲ ಫ್ರೀ ಇದ್ದಾಗೆಲ್ಲ ಆ ಥರ ಎಕ್ಸಸೈಸ್ ಮಾಡಿರೋದ್ರಿಂದ ಇವರಿಗೆ ರಿಲೀಫ್ ಸಿಗುತ್ತೆ. ಬರೀ ಮೆಡಿಸಿನ್ಸ್ ಒಂದೇ ಎಲ್ಲಾನು ಕ್ಯೂರ್ ಮಾಡೋ ಎಫೆಕ್ಟ್ ಇರಲ್ಲ. ಕೆಲವೊಂದು ಎಕ್ಸಸೈಸು ಕೂಡ ಇರುತ್ತೆ, ಡಯಟು ಕೂಡ ಇರುತ್ತೆ. ಪ್ರತಿಯೊಂದನ್ನು ಫಾಲೋ ಮಾಡಿದಾಗ ನಮಗೆ ಒಂದು ಕಂಪ್ಲೀಟ್ ಕ್ಯೂರ್ ಅನ್ನೋದು ಸಿಗುತ್ತೆ. ಓಕೆ, ಶಂಕರ್ ಅವರೇ, ಸ್ಟಾರ್ ಹೋಮಿಯೋಪತಿ ಶಾಖೆ ಮಲ್ಲೇಶ್ವರಮಲ್ಲೇ ಇದೆ. ನೀವು ಒಂದ್ಸಲ ಅಲ್ಲಿ ಭೇಟಿ ಕೊಡಿ. ಯಾವ ರೀತಿ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ, ಯಾವ ಎಕ್ಸಸೈಸ್ ನ ಮಾಡಬೇಕು ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಕೊಡಬೇಕು ಅನ್ನೋದನ್ನ ಡಾಕ್ಟರ್ ಸೂಚಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ಕೆ. ಡಾಕ್ಟರ್, ಇನ್ನು ಈ ಅಸ್ತಮಾ ಅನ್ನೋದು ಹೆಚ್ಚಾಗಿ ಚಳಿಗಾಲದಲ್ಲಿ, ಮತ್ತೆ ಈ ಅಸ್ತಮಾ ಹೆಚ್ಚಿಗೆ ಆದ್ರೆ ದಮ್ ರೋಗ ಅಂದ್ರೆ ಏನು ಉಸಿರಾಡುವಾಗ ವಿಜುವಲ್ ಸೌಂಡ್ ಬರೋದಾಗಿರ್ಬೋದು, ಅಥವಾ ಉಸಿರಾಡೋದಕ್ಕೆ ಆಗಲ್ಲ, ಕೆಲವೊಂದ್ಸಲ ಮಲಗಿರುವಾಗ ತೊಂದರೆ ಆಗ್ಬಿಟ್ಟು ತಕ್ಷಣ ಎದ್ಬಿಡ್ತಾರೆ, ಈ ರೀತಿ ಆಗ್ತಾ ಇರುತ್ತೆ. ಇದು ಯಾಕೆ ಬರುತ್ತೆ ಅಸ್ತಮಾ ಅನ್ನೋದು? ಇದರ ಏನು ಸಿಂಪ್ಟಮ್ಸ್ ಹೇಗಿರುತ್ತೆ ಡಾಕ್ಟರ್ ಪೇಷಂಟ್ಗೆ ಬರುವಾಗ? ಅಸ್ತಮಾ ಯಾವಾಗಲೂ ರಿಪೀಟೆಡ್ ಆಗಿ ಸಡನ್ ಅಟ್ಯಾಕ್ ಮಾಡುತ್ತೆ. ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಇರುತ್ತೆ, ಅಂದ್ರೆ ಚೆಸ್ಟ್ ಟೈಟ್ನೆಸ್ ಆಗಿರ್ಬೋದು, ವೀಸಿಂಗ್ ಸೌಂಡ್ ಆಗಿರಬಹುದು, ಆಮೇಲೆ ಉಸಿರಾಡ್ಲಿಕ್ಕೆ ಕಷ್ಟ ಆಗಿರ್ಬೋದು. ಇದೆಲ್ಲ ಸಡನ್ ಆಗಿ ಅಟ್ಯಾಕ್ ಆಗುತ್ತೆ ಪೇಷಂಟಿಗೆ. ಇದು ಪದೇ ಪದೇ ಆಗ್ತಾ ಇದ್ರೆ ನಾವು ಅದು ಕ್ರಾನಿಕ್ ಆಗಿ ಕನ್ಸಿಡರ್ ಮಾಡ್ತೀವಿ, ತುಂಬಾ ವರ್ಷದಿಂದ ಇದ್ರೆ ಪೇಷಂಟ್ನ. ಆಮೇಲೆ ಇದು ಹೆಚ್ಚಾಗಿ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ, ಆಮೇಲೆ ವಯಸ್ಸಾದವರಲ್ಲಿ. ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಪವರ್ ಅಷ್ಟಿರಲ್ಲ. ಅಂದ್ರೆ ಹೊರಗಡೆಯಿಂದ ಏನೋ ಒಂದು ಫಾರಿನ್ ಬಾಡಿ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಅದ್ರ ಜೊತೆ ಫೈಟ್ ಮಾಡುವಷ್ಟು ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಇಮ್ಯುನಿಟಿಗೆ. ಅಂದ್ರೆ ಅದು ಓವರ್ ಸೆನ್ಸಿಟಿವ್ ಇರುತ್ತೆ ಅವಾಗ. ಸೊ ಆ ಏಜ್ ದಲ್ಲಿರೋರಿಗೆ, ಅಂದ್ರೆ ಚಿಕ್ಕ ಮಕ್ಕಳಾಗಿರ್ಬೋದು, ವಯಸ್ಸಾದವರು ಆಗಿರ್ಬೋದು, ಅವರಿಗೆ ಈ ಅಸ್ತಮಾ ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಅಂದ್ರೆ ಅವ್ರ ತಂದೆ ತಾಯಿಗಾಗಿರ್ಬೋದು, ಇಲ್ಲ ಅಜ್ಜ ಅಜ್ಜಿಗಾಗಿರ್ಬೋದು, ಇಲ್ಲ ಅವ್ರ ತಂದೆ ತಾಯಿಗಳಿಗಾಗಿರ್ಬೋದು, ಇಷ್ಟರಲ್ಲಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಒಂದು ಮಗುಗ್ ಬರ್ಬೋದು, ನೆಕ್ಸ್ಟ್ ಮಗುನ್ ಜನರೇಷನ್ಗೂ ಬಂದ್ರೆ ಜೆನೆಟಿಕ್ ಫ್ಯಾಕ್ಟರ್ ಇಂದ ಬರ್ಬೋದು ಅಂತ. ಜೆನೆಟಿಕ್ ಫ್ಯಾಕ್ಟರ್ಸ್ ಇಂದ ಬರುತ್ತೆ. ಆಮೇಲೆ ನಮ್ಮಲ್ಲಿ ಏನಿದೆ ಅಂದ್ರೆ ಒಂದು ಸಲ ಸಿಂಪ್ಟಮ್ಸ್ ಬಂದ್ಮೇಲೆ, ಅಂದ್ರೆ ಅಸ್ತಮಾ ಅಂತ ಡಯಾಗ್ನೋಸ್ ಆದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಅದನ್ನ ಪ್ರಿವೆಂಟ್ ಮಾಡೋದು ತುಂಬಾ ಉತ್ತಮ. ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಆಲ್ರೆಡಿ ಫ್ಯಾಮಿಲಿನಲ್ಲಿ ಅಸ್ತಮಾ ಹಿಸ್ಟ್ರಿ ಇದೆ ಅಂತಂದ್ರೆ ನೆಕ್ಸ್ಟ್ ಆ ಮಗು ಏನಕ್ಕೆ ಸಫರ್ ಆಗ್ಬೇಕು. ಪ್ರಿವೆಂಟಿವ್ ಮೆಡಿಸಿನ್ಸ್ ಇದೆ ಇವಾಗ, ಯಾಕಂದ್ರೆ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ನಮ್ಮಲ್ಲಿ ಒಳ್ಳೆ ಒಳ್ಳೆ ಮೆಡಿಸಿನ್ಸ್ ಕೂಡ ಪ್ರೂವ್ ಆಗಿದಾವೆ. ಸೊ ಪ್ರಿವೆಂಟಿವ್ ಮೆಡಿಸಿನ್ ಅದು ತಗೊಳ್ಳೋದಂತೂ ಉತ್ತಮ. ಆಮೇಲೆ ಅದು ವೀಸಿಂಗ್ ಸೌಂಡ್ ಏನಕ್ಕೆ ಬರುತ್ತೆ ಅಂತ ಕೇಳಿದ್ರಿ. ಇವಾಗ ಬ್ರಾಂಕಸ್ ಇರುತ್ತೆ, ಅಲ್ಲಿ ಮ್ಯೂಕಸ್ ಸೆಕ್ರೇಷನ್ ಆಗಿ ಈ ಲ್ಯೂಮೆನ್ ನ್ಯಾರೋ ಆಗುತ್ತೆ. ಸೊ ಉಸಿರು ಗಾಳಿ ಒಳಗಡೆ ಹೋಗ್ಬೇಕಂದ್ರೆ ಅದಕ್ಕೆ ಅಷ್ಟು ಸರಿಯಾಗಿ ಸ್ಪೇಸ್ ಇರಲ್ಲ ಈಸಿಯಾಗಿ ಹೋಗ್ಲಿಕ್ಕೆ, ಅಲ್ಲಿ ಮ್ಯೂಕಸ್ ಇರುತ್ತೆ ಆಲ್ರೆಡಿ. ಆಮೇಲೆ ಸ್ವೆಲ್ಲಿಂಗ್ ಆಗಿರ್ಬೋದು. ಸೊ ಅದನ್ನೆಲ್ಲ ತಳ್ಕೊಂಡು ಗಾಳಿ ಹೋಗ್ಬೇಕಾಗತ್ತೆ, ಅವಾಗ ಸೌಂಡ್ ಬರುತ್ತೆ. ಆಮೇಲೆ ಅದೇ ರೀತಿ ಹೊರಗಡೆ ಹಾಕ್ಬೇಕಾದ್ರೂ ಕೂಡ ಮತ್ತೆ ಅದಕ್ಕೆ ಅದೇ ಪ್ಲೇಸ್ ಅನ್ನೋದು ಎದುರಿಸ್ಬೇಕಾಗತ್ತೆ. ಸೊ ಮತ್ತೆ ಅದಕ್ಕೆ ಗಾಳಿಗೆ ತಡೆ ಇರುತ್ತೆ, ಮತ್ತೆ ವಿಸ್ಲಿಂಗ್ ಸೌಂಡ್ ಕೇಳಿಸುತ್ತೆ. ಇದು ಸಿವಿಯಾರಿಟಿ ಮೇಲೆ, ಆ ಬ್ರಾಂಕಸ್ ಲ್ಯೂಮೆನ್ ಎಷ್ಟು ಕನ್ಸ್ಟ್ರಿಕ್ಟ್ ಆಗಿದೆಯೋ ಅಷ್ಟು ಜಾಸ್ತಿ ವೀಸಿಂಗ್ ಸೌಂಡ್ ಕೇಳಿಸುತ್ತೆ. ಸ್ವಲ್ಪ ಮಟ್ಟಿಗಿದ್ರೆ ಅದು ಅವ್ರವರಿಗೆ ಕೇಳಿಸುತ್ತೆ, ಪೇಷಂಟಿಗೆ ಮಾತ್ರ. ಆಮೇಲೆ ನಾವು ಆಸ್ಕಲ್ಟೇಟ್ ಮಾಡಿದಾಗ ನಮ್ಗೆ ಕೇಳಿಸ್ಬೋದು. ತುಂಬಾ ಇದ್ರೆ ಪಕ್ಕದಲ್ಲಿರೋರ್ಗು ಕೂಡ ವೀಸಿಂಗ್ ಸೌಂಡ್ ಕೇಳಿಸ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಚಳಿಗಾಲದಲ್ಲಾಗಿರ್ಬೋದು ಅಥವಾ ಮಳೆಗಾಲದಲ್ಲಾಗಿರ್ಬೋದು ಅಲರ್ಜಿಗಳು ಅಂದ್ರೆ ಗಂಟ್ಲು ಕೆರೆತ ಆಗಿರ್ಬೋದು, ಮೂಗ್ ಸೋರೋದಾಗಿರ್ಬೋದು, ಮೂಗ್ ಕಡಿತ ಆಗಿರ್ಬೋದು, ಇದು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಯಾಕೆ? ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಶಿವಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಪ್ಪ ಅವರೇ. ಹೌದು, ನಮಸ್ತೆ. ಶಿವಪ್ಪ ಅವರೇ, ಸ್ವಲ್ಪ ಜೋರಾಗಿ ಮಾತನಾಡಿ. ಸರಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಕೋಲ್ಡ್ ಆದಾಗ ನಮ್ಗೆ ಇಲ್ಲಿ ನೋವು ಬರುತ್ತೆ ಎಡಕೆನ್ನೆ ಹತ್ರ ಮಾತ್ರನಾ? ಇಲ್ಲಿ ಕಿವಿ ಹಿಂಭಾಗದಲ್ಲಿ ಎಲ್ಲ ಮರಗಟ್ಟಂಗ ಆಗತ್ತೆ, ಫುಲ್ ದಪ್ಪ. ಸ್ನೀಸಿಂಗ್ ಏನಾದ್ರೂ ಬರ್ತಿದೇನಾ? ಸ್ನೀಸಿಂಗ್ ಏನಾದ್ರೂ ಇದೆನಾ? ಇಲ್ಲ, ಕೋಲ್ಡ್ ಆದಾಗ. ಬರೀ ಕೋಲ್ಡ್ ಆದಾಗ. ಆಮೇಲೆ ನಿಮ್ಗೆ ಕಂಟಿನ್ಯೂ ರಿಪೀಟೆಡ್ ಆಗಿ ಕೋಲ್ಡ್ ಆಗ್ತಾನೆ ಇರತ್ತಾ? ಹೌದೌದು, ಕೋಲ್ಡ್. ಅಂದ್ರೆ ನೀವ್ ಯಾವ್ದಕ್ಕಾದ್ರೂ ಅಲರ್ಜಿ ಇದೀರಾ? ಯಾವ್ದಾದ್ರು ಅಲರ್ಜೆನ್ಸ್ ಇದೆನಾ? ಕೋಲ್ಡ್ ಆದಾಗ ಮಾತ್ರ ಹತ್ರ ನೋವು ಬರುತ್ತೆ. ಕೋಲ್ಡ್ ಐಟಮ್ಸ್ ತಗೊಂಡಾಗ ಹೇಗಿರ್ತೀರಿ? ಇಲ್ಲ, ಯಾವ್ದಲ್ಲ, ಕೋಲ್ಡ್ ನೀರಿಂದ ಇದಾಗುತ್ತೆ. ನೀರಿಂದ ತಿಂದಾಗ ಅಷ್ಟಾಗಲ್ಲ, ಈಗ ನೀರಿನಿಂದ ವ್ಯತ್ಯಾಸ ಆದ್ರೆ ಮಾತ್ರ. ನೀವು ಅಬ್ಸರ್ವ್ ಮಾಡಿದೀರಾ ನೀರಿಂದ ವ್ಯತ್ಯಾಸ ಆದ್ರೆ ಮಾತ್ರ ಈ ತರ ಆಗತ್ತೆ ಅಂತ? ಹೌದು. ಓಕೆ. ಎಕ್ಸ್ರೇ ಏನಾದ್ರೂ ಮಾಡಿಸಿದೀರಾ ಸ್ಕಲ್ದು ನೀವು? ಹೌದು. ಎಕ್ಸ್ರೇ ನಲ್ಲಿ ಏನಾದ್ರೂ ಗೊತ್ತಾಯ್ತಾ ಏನಾದ್ರೂ? ಎಕ್ಸ್ರೇನು ಮಾಡ್ಸಿಲ್ಲ, ನಾವೀಗ ಸಾಗರದಲ್ಲಿ ತೋರಿಸ್ತಿದ್ದೆ ಆಸ್ಪತ್ರೆಗೆಲ್ಲ. ಒಂದ್ಸಲ ಎಕ್ಸ್ರೇ ಮಾಡಿಸೋದು ಒಳ್ಳೇದು, ಯಾಕಂದ್ರೆ ಒಂದು ಸ್ಪೀನಾಯ್ಡ್ ಅಂತ ಇರುತ್ತೆ ಸೈನಸ್, ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದು ಕಿವಿಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಆ ಪೇನು ರೇಡಿಯೇಟಿಂಗ್ ಪೇನ್ ತರ ಆಗುತ್ತೆ, ಅಂದ್ರೆ ನಿಮ್ಗೆಲ್ಲಿ ಒಂಥರ ನಮ್ನೆಸ್ ತರ ಬರೋದು ಆ ತರ ಆಗುತ್ತೆ. ಕಿವಿ ಸೋರೋದು ಅಥವಾ ಕಿವಿನಲ್ಲಿ ಕೇಳಿಸೋದು ಪ್ರಮಾಣ ಕಡಿಮೆ ಆ ತರ ಏನಾದ್ರೂ ಇದೆನಾ? ಆತರ ಏನಿಲ್ಲ.
ಹಾಗಿದ್ರೆ ಮೋಸ್ಟ್ಲಿ ಅದು ಸೈನಸೈಟಿಸ್ ಇರ್ಬೋದು, ಸ್ಪಿನಲ್ ಸೈನಸೈಟಿಸ್ ಅಂತ ಹೇಳ್ತೇವೆ. ಇದರಿಂದ ಕಿವಿ ಹಿಂದ್ಗಡೆ ನಿಮಗೆ ನಮ್ನೆಸ್ ಬರೋದು, ಆಮೇಲೆ ಪ್ರತಿ ಸಲ ಕೋಲ್ಡ್ ಆದಾಗ ಮಾತ್ರ ಈ ಥರ ರಿಪೀಟೆಡ್ ಆಗಿ ಸಿಂಪ್ಟಮ್ಸು ಕಾಣಿಸ್ಕೊಳ್ಳೋದು ಆ ಥರ ಆಗ್ತಾ ಇರುತ್ತೆ. ಸೊ ಒಂದ್ಸಲ ನೀವು ನಮ್ಮ ಹಾಸ್ಪಿಟಲ್ ಬಂದ್ಬಿಟ್ಟು ಕನ್ಸಲ್ಟ್ ಮಾಡಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಶಿವಪ್ಪ ಅವರೇ. ಮತ್ತೊಬ್ರು ಕಾಲರ್ ಅನಿತಾ ಮಳವಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಿತಾ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿಮ್ಮ. ನಮಸ್ಕಾರ ಮೇಡಮ್. ಹೇಳಿ ಅನಿತಾ ಅವರೇ. ಮೇಡಮ್, ನಮ್ದು ಪಾಪುಗೆ ಇವಾಗ 4 years. ಅವ್ನಿಗೆ 2 years ಇದ್ದಾಗಿಂದಾನೇ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಯ್ತು. ಓಕೆ. ಆಮೇಲೆ ಮತ್ತೆ ಡಾಕ್ಟರ್ ಹತ್ರ ತಗೊಂಡೋಗಿ ತೋರಿಸಿದಾಗ ಅವರು ಬ್ಲಡ್ ಚೆಕಪ್ ಮತ್ತೆ ಎಕ್ಸ್ರೇ ಎಲ್ಲ ಮಾಡಿಸಿದ್ರು, ಅಲರ್ಜಿ ಇದೆ ಅಂತ ಹೇಳಿದ್ರು. ಡೈಲಿ ಅದು ಒಂದು ಕಿಡ್ ಅಂದ್ಬಿಟ್ಟು ಮಾಂಟಾಸೈ ಕಿಡ್ ಅಂತ ಟ್ಯಾಬ್ಲೆಟ್ ಬರುತ್ತೆ, ಅದನ್ನ ಕೊಡಿ ಅಂತ ಹೇಳಿದ್ರು. ಅದನ್ನ ಕೊಟ್ರೆ ಕಂಟ್ರೋಲ್ ಆಗುತ್ತೆ, ಕೊಟ್ಟಿಲ್ಲ ಅಂತಂದ್ರೆ ಇವತ್ತು ಕೊಟ್ರೆ ಇವತ್ತು ಕೆಮ್ಮಿಲ್ಲ, ಮತ್ತೆ ನಿಲ್ಸಿದ್ರೆ ಅದು ನಾಳಿದ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ದಿನ ಅವ್ನಿಗೆ ಟ್ಯಾಬ್ಲೆಟ್ ಕೊಡ್ತಾನೆ ಇರ್ಬೇಕು. ಓಕೆ. ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಈ ತರ ಇದೆನಾ ನಿಮ್ಗೆ ಉಸಿರಾಟದ ತೊಂದ್ರೆ ಫ್ಯಾಮಿಲಿನಲ್ಲಿ? ಫ್ಯಾಮಿಲಿಲಿ ಯಾರಿಗೂ ಇಲ್ಲ ಮೇಡಮ್, ಫ್ಯಾಮಿಲಿಲಿ ಯಾರಿಗೂ ಇಲ್ಲ. ಓಕೆ. ಮಗುಗೆ 2 years ಇಂದನೂ ನೀವು ಮೆಡಿಸಿನ್ಸ್ ಹಾಕ್ತಾ ಇದ್ದೀರಿ? ಹೌದು, ಆಗ್ತಾ ಇದ್ವಿ. ಇವಾಗ ಮೊನ್ನೆ ಇದು ಹೋಮಿಯೋ ಕೇರ್ ಅದೇ ಇದಿರುತ್ತಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಒಂದು ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ವಿ. ಅದಕ್ಕೆ ಅವರು ಡಿ ಕಾಫ್ ಅಂದ್ಬಿಟ್ಟು ಒಂದು ಸಿರಪ್ ಕೊಟ್ರು. ಅದನ್ನ ಅಂತ ಅನಿಸ್ತಿದೆ, ಅದಕ್ಕೆ ಅದನ್ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಡಾಕ್ಟರ್ ಹತ್ರ ಹೋಮಿಯೋ ಡಾಕ್ಟರ್ ಹತ್ರ ತೋರಿಸಿ ತಗೊಳದ ಅಂತ ಗೊತ್ತಾಗ್ತದೆ. ಹೌದು, ಒಂದ್ಸಲ ಕರ್ಕೊಂಡ್ ಬನ್ನಿ ಹಾಸ್ಪಿಟಲ್ಗೆ, ಮಗುನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟೊಂದು ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಅಂದ್ರೆ ಸ್ಟೀರಾಯ್ಡ್ಸ್ ಹಾಕ್ಬಿಡ್ತಾರೆ ಮಗುಗೆ. ಚೆಸ್ಟ್ ಅಲ್ಲಿರೋ ಕಂಜೆಷನ್ ಬೇಗ ಕ್ಲಿಯರ್ ಆಗ್ಲಿ ಅಂತ ಸ್ಟೀರಾಯ್ಡ್ಸ್ ಹಾಕ್ತಾರೆ. ಇದರಿಂದ ಅಡ್ಡ ಪರಿಣಾಮಗಳು ಜಾಸ್ತಿ. ಯಾಕಂದ್ರೆ ಮಗುಗೆ ಇನ್ನೂ 4 ವರ್ಷ, ಇನ್ನು ಬೆಳಿಬೇಕಾಗಿರೋ ಮಗುನ ಇವಾಗಿಂದ ಸ್ಟೀರಾಯ್ಡ್ಸ್ ಅಲ್ಲಿ ಇರೋದು ಅಷ್ಟು ಸರಿ ಅನ್ಸಲ್ಲ. ಸೊ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ, ಆ ಸ್ಟೀರಾಯ್ಡ್ಸ್ ಅನ್ನ ಅವಾಯ್ಡ್ ಮಾಡಿ ಬಿಟ್ಟು ಹೋಮಿಯೋಪತಿಕ್ ಮೆಡಿಸಿನ್ಸ್ ನ ಕೊಡಿಸಿ. ಇದು ಮಗುಗೆ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಆಮೇಲೆ ಮಗುವಿನ ಒಳ್ಳೆ ಬೆಳವಣಿಗೆಗೂ ಕೂಡ ಕಾರಣ ಆಗುತ್ತೆ. ಅನಿತಾ ಅವರೇ, ಮಗುವನ್ನ ಸ್ಟಾರ್ ಹೋಮಿಯೋಪತಿಗೆ ಒಂದ್ಸಲ ಕರ್ಕೊಂಡ್ ಬನ್ನಿ, ಟೆಸ್ಟ್ ಮಾಡಿಸಿ ಏನ್ ಪ್ರಾಬ್ಲಮ್ ಇದೆ, ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಹೋಮಿಯೋಪತಿಲಿ ಇದೆ ಅನ್ನೋದನ್ನ ಡಾಕ್ಟರ್ ಹೇಳ್ತಾರೆ, ಅದನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೀವು ಕೂಡ ಸ್ಟಾರ್ ಹೋಮಿಯೋಪತಿಗೆ ಭೇಟಿ ಕೊಡಬೇಕಾದ್ರೆ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸುಮಂಗಲ, ಸ್ಟಾರ್ ಹೋಮಿಯೋಪತಿ ವೈದ್ಯರು, ಸ್ಟಾರ್ ಆಯುರ್ವೇದ ಶಾಖೆಗಳು, ಸ್ಟಾರ್ ಹೋಮಿಯೋಪತಿ ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಮಂಗಳೂರು, ಹುಬ್ಬಳ್ಳಿಯಲ್ಲಿದೆ. ಇನ್ನು ಫೋನ್ ನಂಬರ್ಸ್ ಹೀಗಿದೆ: 9243477000, ಮತ್ತೊಂದು ದೂರವಾಣಿ ಸಂಖ್ಯೆ 9243477444. ಡಾಕ್ಟರ್ ಕಾರ್ಯಕ್ರಮದಲ್ಲಿದ್ದು ಈ ಅಸ್ತಮಾ, ಸೈನಸ್ ಮತ್ತೆ ಅಲರ್ಜಿಗಳು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಅದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿ. ನೆನಪಿಲ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.